ನಮ್ಮ ತಂದೆಯಾದ ದೇವರೇ, ಒಂದು ಸಮಯದಲ್ಲಿ ವಾಕ್ಯಕ್ಕೆ ಹೋಗುವಾಗ ಪರಿಶುದ್ಧಾತ್ಮ ದೇವರೇ, ನನ್ನನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೀನಿ. ದೇವರಾತ್ಮನೇ, ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳುವ ಹಾಗೆ, ನಿನ್ನ ನಾಮವನ್ನು ಘನಪಡಿಸುವ ಹಾಗೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುವ ಹಾಗೆ ದೇವರೇ ನೀವೇ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೀನಿ. ರಾಜ, ನೀನು ಒಳ್ಳೆ ದೇವರು ಅಪ್ಪ, ನೀನು ಒಳ್ಳೆ ದೇವರು, ಒಳ್ಳೆ ಕಾರಣ ಮಾಡುವಂಥ ದೇವರು. ಅದಕ್ಕಾಗಿ ಸ್ತೋತ್ರ ವಂದನೆ ಸ್ವಾಮಿ. ಈ ವಾಕ್ಯದ ಮುಖಾಂತರ ಈ ದಿನ ನಮ್ಮನ್ನು ಮಾತನಾಡಿ ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಶ್ರಯಿಸು. ಎಲ್ಲ ಮಹಿಮೆ ಘನತೆ ನೀನು ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ದೇವರ ನಾಮ ಸ್ತೋತ್ರವಾಗ್ಲಿ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 31ನೇ ವಚನ ಓದ್ಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 31ನೇ ವಚನ. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಇವತ್ತಿನ ವಾಕ್ಯಾಂಶ ನನ್ನದೆಲ್ಲ ನಿನ್ನದೇ, ನನ್ನದೆಲ್ಲ ನಿನ್ನದೇ. ಇಲ್ಲಿ ಒಬ್ಬ ತಂದೆಯು ಒಬ್ಬ ಮಗನಿಗೆ ಹೇಳುವಂತ ಮಾತುಗಳು ನಾವು ಕೇಳ್ತಾ ಇದ್ದೀವಿ. ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಈ ಒಂದು ಮಾತು ಒಬ್ಬ ತಂದೆ ಒಬ್ಬ ಮಗನಿಗೆ ಹೇಳ್ಬೇಕಾದ್ರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ, ಅಷ್ಟು ಈಸಿಯಾಗಿ ನನ್ನದೆಲ್ಲ ನಿನ್ನದೇ ಅಂತ ತಂದೆ ತಾಯಿಗಳು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಲೋಕಾನುಸಾರವಾಗಿ ನೋಡುವಾಗ ಒಂದು ಮನೆಯಲ್ಲಿ ಹುಟ್ಟಿದ ಮಕ್ಕಳು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಈ ಸತ್ಯವೇದದಲ್ಲಿ ಒಬ್ಬ ತಂದೆ ಇದ್ದಾನೆ, ಆ ತಂದೆಗೆ 2 ಮಕ್ಕಳಿದ್ದಾರೆ. ಆ 2 ಮಕ್ಕಳಲ್ಲಿ ಒಬ್ಬ ಮಗನು, ಇನಿ ಮಗನ ಏನ್ ಮಾಡ್ತಾನೆ ಅಂದ್ರೆ ಹುಟ್ಟಿದಾಗಿನಿಂದ ತನ್ನ ಹತ್ರನೇ ಇಟ್ಕೊಳ್ತಾನೆ. ಆತನ ಒಂದು ಹಳ್ಳಿ ಜೀವನ. ಹಾಗಾಗಿ ಅಲ್ಲಿ ಏನ್ ಮಾಡ್ಬೇಕಾಯ್ತಂದ್ರೆ ಹಳ್ಳಿಯಲ್ಲಿ ಕೆಲಸಗಳು ಮಾಡಿಸ್ಕೊಂಡು ಆತನ ಮನೆಯಲ್ಲೇ ಇದ್ಬಿಡ್ತಾನೆ. ದೊಡ್ಡ ಮಗನ ಹತ್ರ ಇಟ್ಕೊಳ್ತಾನೆ. ಆತನಿಗೆ ಸ್ವಲ್ಪ ವಿದ್ಯಾಭ್ಯಾಸ ಕಡಿಮೆ ಇರ್ತದೆ. ಹಾಗಾಗಿ ಆತನಿಗೆ ಇನ್ನೊಂದು ಮಗನ ಹೋಗ್ತಾನೆ. ಆ ಕಿರಿ ಮಗನ ಏನ್ ಮಾಡ್ತಾನಂದ್ರೆ ಅವನು ಬೆಳೀತಾ ಅವನು ಸಿಟಿಗೆ ಕಳಿಸ್ತಾನೆ. ಅವನು ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಅವನು ವೃದ್ಧಿ ಆಗ್ಬೇಕೆಂಬುದಾಗಿ ಏನ್ ಮಾಡ್ತಾರಂದ್ರೆ ಅಲ್ಲಿ ಕಲಿಸ್ತಾರೆ. ಪ್ರಿಯ ನನ್ನ ಸಹೋದರರೇ, ಅಲ್ಲಿ ನಾವು ನೋಡುವಾಗ ಏನಾಗುತ್ತಂದ್ರೆ ಆ ಮಗನ್ಗೆ ಒಂದು ವಿದ್ಯಾಭ್ಯಾಸ ಕೊಡೋಣ, ಅವನು ಜ್ಞಾನವಂತನಾಗ್ಲಿ, ಅವನು ಬುದ್ಧಿವಂತನಾಗ್ಲಿ, ಅವನು ತಿಳುವಳಿಕೆ ಉಳ್ಳವನಾಗ್ಲಿ ಎಂಬುದಾಗಿ ಏನ್ ಮಾಡ್ತಾರಂದ್ರೆ ಆ ಕಿರಿ ಮಗನ ಒಂದು ಸಿಟಿಗೆ ಕಳಿಸಿ ಸಿಟಿಯಲ್ಲಿ ಚೆನ್ನಾಗಿ ಓದಿಸ್ತಾರೆ. ಅವನು ಏನ್ ಮಾಡ್ತಾನಂದ್ರೆ ಸಿಟಿಗೆ ಹೋದ್ಮೇಲೆ ಸಿಟಿಯಲ್ಲಿ ಹೊಂದ್ಕೊಂಡು ಸಿಟಿ ರೀತಿಯಲ್ಲಿ ಅವನು ಬೆಳ್ಕೊಂಡು ಮಾಡ್ತಿದ್ದಾನೆ. ಕಾಲೇಜೆಲ್ಲ ಮುಗ್ದೋಗುತ್ತೆ, ಅವನ ವಿದ್ಯಾಭ್ಯಾಸ ಮುಗ್ದೋಗುತ್ತೆ, ಮತ್ತೆ ವಾಪಸ್ ಮನೆಗೆ ಬರ್ತಾನೆ. ವಾಪಸ್ ಮನೆಗೆ ಬರುವಾಗ ಅಲ್ಲೇನಾಗುತ್ತಂದ್ರೆ ಆ ಹಳ್ಳಿಯಲ್ಲಿ ಅವನ ಜೀವನ ಮಾಡೋಕ್ಕೆ ಕಷ್ಟ ಆಗ್ಬಿಡ್ತದೆ. ಸಿಟಿಯಲ್ಲಿ ವಾತಾವರಣ ಚೇಂಜ್ ಇರ್ತದೆ, ಸಿಟಿ ಜೀವನನೇ ಬೇರೆ, ಹಳ್ಳಿ ಜೀವನನೇ ಬೇರೆ. ಹಾಗಾಗಿ ಅವನು ಸಿಟಿಯಲ್ಲಿ ಓದ್ಕೊಂಡು ಚೆನ್ನಾಗಿ ಬೆಳೆದು ಒಂದು ಸ್ಥಾನಕ್ಕೆ ಬಂದು ಹಳ್ಳಿಯಲ್ಲಿ ಅವನು ಏನ್ ಮಾಡಕ್ಕೆ ಕಷ್ಟ ಆಗ್ತದೆ, ಅವನು ಜೀವನ ಮಾಡಕ್ಕೆ ಕಷ್ಟ ಆಗ್ತದೆ. ಅವನೇನು ದುಡಿಬೇಕಾಗಿರ್ಲಿಲ್ಲ. ಅವನು ಅಪ್ಪ ಏನಕ್ಕೆ ಕಳ್ಸಿರ್ತಾರಂದ್ರೆ ಅವರು ಆಸ್ತಿ ಇರ್ತದೆ, ಆ ಲೆಕ್ಕ ಪತ್ರಗಳು ಅದು ಇದು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಕ್ಕೆ. ನನ್ನ ಮಗನು ಓದ್ಕೊಂಡು ಬಂದ್ರೆ ಇದೆಲ್ಲ ಅವನು ನೋಡ್ಕೊಳ್ತಾನೆ ಅಂತ ಒಂದು ಧೈರ್ಯದಿಂದ ಆ ಮಗನನ್ನ ಏನ್ ಮಾಡಿರ್ತಾರೆ, ಆ ಕಾಲೇಜ್ ಕಳಿಸಿ ಸಿಟಿಯಲ್ಲಿ ಚೆನ್ನಾಗಿ ಓದಿಸಿರ್ತಾನೆ. ಆದ್ರೆ ಅವನು ಹಳ್ಳಿಗೆ ಬಂದ್ಮೇಲೆ ಹಳ್ಳಿ ಜೀವನ ಅವನಿಗೆ ಹೊಂದ್ಕೊಳ್ಳಕ್ಕಾಗೋದಿಲ್ಲ, ಹಳ್ಳಿ ಜೀವನ ಅವನಿಗೆ ಮಾಡಕ್ಕಾಗೋದಿಲ್ಲ. ಆತನ ಪ್ರಿಯ ನನ್ನ ಸಹೋದರರೇ, ಅಲ್ಲಿ ಏನಾಗುತ್ತಂದ್ರೆ ಆ ಮಗನು ತಂದೆ ಹತ್ರ ಬರ್ತಾನೆ, ಅಪ್ಪ ನಾನು ಇಲ್ಲಿ ಇರಕ್ಕಾಗಲ್ಲ, ನಾನು ಸಿಟಿಗೆ ಹೋಗ್ಬಿಡ್ತೀನಿ. ಹಾಗಾಗಿ ನನ್ನ ಆಸ್ತಿ, ನನ್ನ ಪಾಲು ಏನಿದೆಯೋ ಆ ಪಾಲು ನಾನು ಕೊಟ್ಬಿಡು ಅಂತ ಹೇಳುವಾಗ ತಂದೆ ಎಷ್ಟೋ ಕೇಳಿ ನೋಡ್ತಾನೆ, ಬೇಡ ಮಗನೇ, ಇಲ್ಲಿ ನಿನ್ಗೇನು ಕೊರತೆ ಆಗಿದೆ, ನೀನು ಯಾವ ಕೆಲಸ ಮಾಡೋಷ್ಟಿಲ್ಲ, ಓದ್ಕೊಂಡು ಬಂದಿದ್ಯಾ, ಆ ಲೆಕ್ಕ ಪತ್ರಗಳು ಅದು ಇದು ನೋಡ್ಕೊಂಡು ನೀನು ಮ್ಯಾನೇಜ್ಮೆಂಟ್ ನೋಡ್ಕೊಂಡಿರೋ ಸಾಕು ಅಂತ ಹೇಳಿದ್ರೆ ಏನ್ ಹೇಳಿದ್ರು ನನಗೆ ಸಿಟಿ ಲೈಫೇ ನನ್ಗಿಷ್ಟ, ಈ ಹಳ್ಳಿ ಲೈಫ್ ನನ್ಗೆ ಇಷ್ಟ ಆಗ್ತಾ ಇಲ್ಲ, ಹಳ್ಳಿ ಜೀವನ ನನ್ಗೆ ಇಷ್ಟ ಆಗ್ತಾ ಇಲ್ಲ. ಆದ್ರಿಂದ ದಯಮಾಡಿ ನೀನೇನ್ ಮಾಡ್ಬೇಕು, ನನಗೆ ಒಂದು ನಾನು ಭಾಗ ನನ್ಗೆ ಕೊಟ್ಬಿಡು, ನಾನು ಸಿಟಿಗೆ ಹೋಗ್ಬಿಡ್ತೀನಿ, ನನ್ಗೆ ಬೇಡ ಇದು ಅಂತೇಳಿ ಆ ಜಮೀನು ಭಾಗ ಎಷ್ಟು ಬರ್ತದೆ ಎಲ್ಲ
ಆ ಮಗನಿಗೆ ಆ ಇಬ್ಬರು ಮಕ್ಕಳಿದ್ದಾರೆ, ಅರ್ಧ ಭಾಗ ಏನಿದೆಯೋ ಎಲ್ಲ ಇಸ್ಕೊಂಡು ಎಲ್ಲ ದುಡ್ಡು ಮಾಡಿಕೊಂಡು ಏನ್ ಮಾಡ್ತಾನೆ, ಸಿಟಿಗೆ ಹೋಗ್ಬಿಡ್ತಾನೆ. ಸಿಟಿಗೆ ಹೋಗಿ ತನ್ನ ಸ್ನೇಹಿತರು ಫ್ರೆಂಡ್ಸು ಎಲ್ಲ ಸೇರ್ಕೊಂಡು ಆ ಪಬ್ಗಳಿಗೆ ಹೋಗೋದು, ಕ್ಲಬ್ಗಳಿಗೆ ಹೋಗೋದು, ರೇಸ್ಗಳಿಗೆ ಹೋಗೋದು, ಆ ಗೇಮ್ಸ್ಗೆ ಹೋಗೋದು, ಈ ರೀತಿ ಚೆನ್ನಾಗಿ ದುಡ್ಡಿರುತ್ತೆ. ಫ್ರೆಂಡ್ಸ್ ಮಧ್ಯದಲ್ಲಿ ಚೆನ್ನಾಗಿ ಲಾಂಚ್ ಮಾಡಿಕೊಂಡು ಒಂದು ರೂಮ್ ಮಾಡ್ಕೊಂಡು ಚೆನ್ನಾಗಿ ಮಜಾ ಮಾಡ್ತಾ ಇರ್ತಾನೆ. ಮಜಾ ಮಾಡ್ತಾ 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 ಅವನಿಗೆ ಇಷ್ಟ ಬಂದ ರೀತಿಯಲ್ಲಿ ಹುಡುಗಿಯರ ಸಹವಾಸ ಮಾಡ್ತಾನೆ. ಎಲ್ಲ ರೀತಿಯಲ್ಲಿ ಕೊನೆಗೆ ಏನಾಗ್ತದೆ, ದಿನೇ 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 ಕರಗೋಗ್ತದೆ. ದಿನೇ ದಿನೇ ಎಲ್ಲ ಕರ್ಗೋಗ್ತದೆ. ಎಲ್ಲ ಖಾಲಿ ಆದ್ಮೇಲೆ ಸ್ನೇಹಿತರೆಲ್ಲ ಇದ್ದಕ್ಕಿದ್ದಂಗೆ ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ. ಎಲ್ಲರೂ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಕೊನೆಗೆ ಇವನು ಒಂದೇನು ಜಿಗುಪ್ಸೆಗೆ ಒಳಗಾಗ್ತಾನೆ. ಆಮೇಲೆ ಆ ಲಾಡ್ಜ್ ಅಲ್ಲಿ ಇರ್ತಾರಲ್ಲ, ಆ ಲಾಡ್ಜ್ ಸೇವನವರು ಅವರು ದುಡ್ಡು ಕೊಡ್ದಿದ್ದಕ್ಕೆ ಅವನಲ್ಲಿ ಇರುವಂತ ವಸ್ತುಗಳೆಲ್ಲ ಕಿತ್ಕೊಂಡು ಲಾಡ್ಜಿಂದ ಹೊರಗಾಗ್ಬಿಡ್ತಾರೆ. ಅವನ ಹತ್ರ ₹1 ಇಲ್ಲದೆ ಹೋಗ್ಬಿಡ್ತದೆ. ಏನು ಇಲ್ಲದೆ ಅವರು ಏನು ಮೈ ಮೇಲೆ ಹಾಕೊಂಡಿರೋ ಬಟ್ಟೆ ಮಾತ್ರ ಇರ್ತದೆ. ಹೀಗೆ ಅಲ್ಲಲ್ಲಿ ಏನೇನೋ ಪ್ರಯಾಸ ಪಡ್ತಾನೆ. ಕೆಲವು ದಿವಸಗಳು ಒದ್ದಾಡ್ತಾನೆ. ಆ ಊಟ ಸಿಗಲ್ಲ, ಪ್ರತಿದಿನ ಸ್ನಾನ ಮಾಡೋಂಥವನು ಸ್ಥಾನ ಇಲ್ಲ, ಮುಖ ತೊಳೆಯಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಹೋಟ್ಲಲ್ಲಾಗ್ಲಿ ಲಾಡ್ಜ್ಗಳಲ್ಲಾಗ್ಲಿ ದುಡ್ಡು ಕೊಟ್ರೆ ಮಾತ್ರ ಅಲ್ಲಿ ಸೇರಿಸ್ಕೊಳ್ತಾರೆ. ದುಡ್ಡು ಕೊಡದೇ ಇದ್ರೆ ಅವ್ರೇನ್ ಮಾಡ್ತಾರೆ, ಸೇರಿಸ್ಕೊಳ್ಳೋದಿಲ್ಲ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಅಲ್ಲಿ ಏನಾಗುತ್ತಂತೆ, ಅವನಿಗೆ ತುಂಬಾ ಕಷ್ಟ ಆಗೋಗ್ಬಿಡ್ತದೆ. ಒಂದೊಂದು ಊಟಕ್ಕೂ ಕಷ್ಟ ಆಗ್ಬಿಡ್ತದೆ. ಎಲ್ಲಿ ಹೋದ್ರು ಯಾರು ಕೆಲಸ ಕೊಡಲ್ಲ. ಯಾಕಂದ್ರೆ ಇವನು ಮುಖ ತೊಳೆದು ಎಷ್ಟೋ ದಿವಸ ಆಗಿದೆ, ಗಡ್ಡ ಬಿಟ್ಬಿಟ್ಟಿದ್ದಾನೆ, ಕಟಿಂಗ್ ಮಾಡಿಲ್ಲ, ತಲೆ ಕೂದಲೆಲ್ಲ ಬಿಟ್ಬಿಟ್ಟಿದ್ದಾನೆ, ಅವನ ಬಟ್ಟೆಗಳೆಲ್ಲ ಕೊಳೆಯಾಗಿದೆ, ವಿಕಾರವಾಗಿದ್ದಾನೆ. ವಿಕಾರವಾಗಿರುವಂತ ಸಂದರ್ಭದಲ್ಲಿ ಅವನು ಯಾರು ಕೆಲ್ಸಕ್ಕೆ ಹೋಗಿ ಯಾರನ್ನ ಕೇಳಿದ್ರು ಕೆಲಸ ಕೊಡ್ತಾ ಇಲ್ಲ. ಯಾರು ಕೆಲಸ ಕೊಡ್ತಾ ಇಲ್ಲ, ಹತ್ರ ಬರಿಸ್ತಾ ಇಲ್ಲ. ವಾಸನೆ ಸ್ನಾನ ಮಾಡಿ ಎಷ್ಟೋ ದಿವಸ ಆಗ್ಬಿಟ್ಟಿದೆ. ಆದ್ರೆ ಸ್ವರ್ಗ ಹೋಗ್ತಾ ಇದ್ದಾನೆ. ಎಷ್ಟು ದಿವಸ ಅಂತ ಒಬ್ಬ ಮನುಷ್ಯನ ಉಪವಾಸ ಇರಕ್ಕಾಗ್ತದೆ? ಹಾಗೆ ಹೊಟ್ಟೆ ಸುತ್ತ ತಳ್ಕೊಳಕ್ ಆಗಲ್ಲ. ಯಾವ ಫ್ರೆಂಡ್ಸು ಅವನ ಜೊತೆಗೆ ಬರಲ್ಲ. ಯಾವ ಫ್ರೆಂಡ್ಸ್ ಕನೆಕ್ಷನ್ ಇಲ್ಲದೆ ಹೋಗ್ಬಿಡ್ತದೆ. ಮೊಬೈಲ್ ಕಳ್ಕೊಳ್ತಾನೆ, ವಾಚ್ ಕಳ್ಕೊಳ್ತಾನೆ, ಉಂಗುರಗಳು ಕಳ್ಕೊಳ್ತಾನೆ, ತನ್ನಲ್ಲಿರೋ ಎಲ್ಲ ಕಳ್ಕೊಂಡ್ ಬಿಡ್ತಾನೆ. ಏನು ಇಲ್ಲದ ಬಿಕಾರಿ ಆಗ್ಬಿಡ್ತಾನೆ. ಕೊನೆಗೆ ಇಲ್ಲಿ ಕೆಲಸ ಕೇಳಿದ್ರು ಯಾರು ಕೊಡೋದಿಲ್ಲ. ಹಾಗೇ ಆ ಹೊಟ್ಟೆ ಸುತ್ತ ತಾಳ್ಲಾರ್ದ ಹಾಗೇ ಮುಂದೆ ಹೋಗ್ತಾ ಹೋಗ್ತಾ ಒಂದು ಕಡೆ ಏನಾಗುತ್ತಂದ್ರೆ, ಒಂದು ಹಂದಿ ಶೆಡ್ ಕಾಣಿಸ್ತದೆ. ಅಲ್ಲಾದ್ರೂ ಹೋಗಿ ಕೆಲಸ ಕೇಳೋಣ ಅಂತ ಹೋದ್ರೆ ಆತನೇನೋ ಇಲ್ಲ ಅಂದ್ರೂ ಕೊನೆಗೆ ಒಪ್ಕೊಳ್ತಾನೆ. ನೋಡಪ್ಪ, ನನ್ನ ಹತ್ರ ಇರೋದ್ ಕೆಲಸ ಹಂದಿಗಳ ಮೇಲ್ಸೋ ಕೆಲಸ, ಹಂದಿಗಳ ಕಸ ಎತ್ತಬೇಕು ಅಂತ ಎಲ್ಲ ಹೇಳುವಾಗ ಎಲ್ಲಕ್ಕೂ ಒಪ್ಕೊಳ್ತಾನೆ. ಕಾರಣ ಹೊಟ್ಟೆ ಹಸು ತಡ್ಕೊಳ್ಳಕ್ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ಪ್ರಿಯರೇ, ಅವನು ಆಯ್ತು ಅಂತ ಒಪ್ಕೊಳ್ತಾನೆ. ಒಪ್ಕೊಂಡು ಹಂದಿ ಮೇಯಿಸ್ತಾ ಇರ್ತಾನೆ. ಅಲ್ಲಿ ಹಂದಿಗಳಿಗೆ ಎಲ್ಲ ಕಾಯಿ ಅದು ಇದು ಹಾಕ್ತಾರಲ್ಲ, ಹಾಕುವಂತ ಇನ್ನೂ ಕೆಲಸಗಾರರು ಇರ್ತಾರೆ. ಆದ್ರೆ ಹಂದಿಗಳು ತಿನ್ನುವಂತ ಕಾಯಿಗಳನ್ನ ತಿಂದು ಹೊಟ್ಟೆ ನಿಲ್ಸ್ಕೊಳ್ಳಿದ್ರೆ ಆ ಕಾಯಿಗಳು ಕೂಡ ಯಾರು ಕೊಡೋದಿಲ್ಲ. ಅವನಿಗೆ ಆ ಕಾಯಿಗಳು ಕೂಡ ತಿನ್ನಕ್ಕೆ ಅವಕಾಶ ಕೊಡೋದಿಲ್ಲ. ಅಂತ ಸಂದರ್ಭದಲ್ಲಿ ಅವನಿಗೆ ತುಂಬಾ ಚಿಕಿತ್ಸೆ ಆಗ್ಬಿಡ್ತದೆ. ಒಂದ್ ಕಡೆ ಆ ಹೊಟ್ಟೆ ಹಸಿವು ಇರಕ್ ಆಗ್ತಾ ಇಲ್ಲ, ಏನ್ ಮಾಡಕ್ ಆಗ್ತಾ ಇಲ್ಲ. ಆ ಹಂದಿಗಳು ತಿನ್ನೋ ಕಾಯಿಗಳಾದ್ರೂ ತಿನ್ನೋ ಜೀವಸಾನಂದ್ರೆ ಅದನ್ನು ಯಾರು ಕೊಡ್ತಾ ಇಲ್ಲ ಅವನಿಗೆ. ಅಂತ ಸಂದರ್ಭದವ್ರೇ, ಯಾಕಪ್ಪ ನನ್ನ ಈ ಸ್ಥಿತಿ ಅಂತೇಳಿ ಅವನು ಅಳುತ್ತಿರ್ಬೇಕಾದ್ರೆ, ಗೋಳಾಡ್ಬೇಕಾದ್ರೆ, ತುಂಬಾ ನೋವು ಪಡಬೇಕಾದ್ರೆ ಆ ಸಮಯದಲ್ಲಿ ತಂದೆ ಮನೆಗೆ ಜ್ಞಾಪಕ ಬರ್ತದೆ. ಯಾವ ಸಮಯದಲ್ಲಿ? ಕೊನೆ ಎಲ್ಲ ಕಳ್ಕೊಂಡು ಊಟ, ಹಂದಿ ತಿನ್ನೋ ಬೀಜ, ಅನ್ನ ತಿನ್ನೋ ಕಾಯಿಗೆ ಕೂಡ ಅವನಿಗೆ ಊಟಕ್ಕೆ ಸಿಗೋದಿಲ್ಲ. ಅಂತ ಸ್ಥಿತಿಯಲ್ಲಿ ತಂದೆ ಮನೆಗೆ ಜ್ಞಾಪಕ ಬರ್ತದೆ. ತಂದೆ ಮನೇಲಿ ಎಷ್ಟೋ ಜನರಿದ್ದಾರೆ, ಎಷ್ಟೋ ಕೂಲಿ ಆಳುಗಳಿದ್ದಾರೆ. ಒಳ್ಳೆ ಊಟ ಇದೆ, ಒಳ್ಳೆ ಆಹಾರ ಇದೆ. ಅಲ್ಲಿ ಕೂಲಿ ಆಳುಗಳ ರೀತಿ ಆ ಯಜಮಾನ್ ನೋಡ್ತಾ ಇಲ್ಲ. ತನ್ನ ಮನೆಯವರಾಗೆ ಮನೆಯಲ್ಲಿ ಎಲ್ಲರೂ ಯಾವ ರೀತಿ ಊಟ ತಿಂತಾರೋ ಅಂತ ಒಳ್ಳೆ ಊಟನೇ ಅವ್ರಿಗೂ ಸಿಗ್ತಾ ಇದ್ದಾರೆ. ಅರೆ, ನಾನು ನೋಡಿದ್ರೆ ಇಲ್ಲಿ ಒಂದು ಹೊತ್ತು ಊಟಕ್ಕಿಲ್ಲದೆ ಸ್ವರ್ಗ ಹೋಗ್ತಾ ಇದ್ದೀನಿ. ಹಂದಿಗಳು ತಿನ್ನೋ ಬೀಜ, ಹಂದಿಗಳು ತಿನ್ನೋ ಆಹಾರನ ನಾನು ಕೊಡ್ರೆ ಅಂದ್ರೆ ಅದನ್ನು ಕೊಡೋಕೆ ಯಾರು ಸಿದ್ಧರಿಲ್ಲ. ತನ್ನ ಮನೆಯಲ್ಲಾದ್ರೆ ಬೇಕಾದಷ್ಟು ಆಹಾರ ಇದೆ. ಅಲ್ಲಿ ಕೂಲಿ ಆಳಿಗೆ ಯಾವುದೂ ಕೊರತೆ ಇಲ್ಲ. ನಾನಾದ್ರೆ ಇಲ್ಲಿ ಅನುಭವಿಸ್ತಾ ಇದ್ದೀನಿ ಅಂತೇಳಿ ಅವನು ಏನ್ ಮಾಡ್ತಾನಂದ್ರೆ, ಪ್ರೇರೆ ತಂದೆ ಮನೆ ಜ್ಞಾಪಕ ಮಾಡ್ಕೊಂಡು ಸೀದಾ ಇನ್ನು ಎಲ್ಲಿ ಹೋಗೋದು ಬೇಡ,
ಕಷ್ಟ ಆದ್ರೂ ಚಿಂತೆ ಇಲ್ಲ, ನಷ್ಟ ಆದ್ರೂ ಚಿಂತೆ ಇಲ್ಲ, ಸೀದಾ ನನ್ನ ತಂದೆ ಮನೆಗೆ ಹೋಗ್ತೀನಿ. ನನ್ನ ತಂದೆ ಮನೆಗೆ ಹೋಗಿ ನನ್ನ ತಂದೆ ಹತ್ರ ನನ್ನ ಪಾಪಗಳನ್ನ ನಾನು ಒಪ್ಕೊಳ್ತೀನಿ, ನನಗೆ ಕ್ಷಮಾಪಣೆ ಕೇಳ್ತೀನಿ, ನಾನು ಪಶ್ಚಾತ್ತಾಪ ಪಡ್ತೀನಿ. ಅಪ್ಪ ಅಲ್ಲಿ ನೋಡ್ರಿ ಹೋದ್ರಮ್ಮ 18ನೇ ವಚನ, 15ನೇ ಅಧ್ಯಾಯ 18ನೇ ವಚನ, ಅಲ್ಲಿ ಏನ್ ಹೇಳ್ತದೆ? ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನ್ನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ತಂದೆಯ ಕಡೆಗೆ ಇನ್ನು ಬರ್ತಾ ಇದ್ದಾನ್ರಿ. ಏನು? ನಾನು ಪರಲೋಕಕ್ಕೆ ಇರುವುದಾಗಿ, ಪರಲೋಕದಲ್ಲಿ ದೇವರಿದ್ದಾನೆ, ದೇವರಿಗೆ ವಿರುದ್ಧವಾಗಿ ನಿನಗೂ ಪಾಪ ಮಾಡಿದ್ದೇನೆ. ನಾನು ನಿನ್ ಮಗನೆನ್ಸ್ಕೊಳ್ಳಕ್ ಯೋಗ್ಯನಲ್ಲ. ಯಾಕಂದ್ರೆ ನೀನ್ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡೆ, ಹೋಗ್ಬೇಡ ಮಗನೇ, ಆ ಸಿಟಿ ಜೀವನ ಒಳ್ಳೇದಲ್ಲ, ನೀನು ಹೋಗ್ಬೇಡ, ಇಲ್ಲೇ ಇರೋದು ಎಷ್ಟೋ ನೀನು ನನ್ನ ಬಲವಂತ ಮಾಡಿದ್ರು, ನನ್ಗೆ ಒತ್ತಾಯ ಮಾಡಿದ್ರು, ನಾನು ಕೇಳ್ದೆ, ನನ್ ಬರುವಂತ ಭಾಗನ ತಗೊಂಡೋಗಿ ಅಲ್ಲೆಲ್ಲ ಸೂಳೆಗಳಿಗೂ ಆ ಲೋಕಾನುಸಾರವಾಗಿ ಜೀವಿಸಿ, ಆ ಪಾಪದ ಕಾರಣ ಜೀವಿಸಿ ಎಲ್ಲ ನಷ್ಟ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನಿನ್ ಮಗನ್ಗೆ ಅನ್ನಿಸ್ಕೊಳಕ್ ನಾನು ಯೋಗ್ಯನಲ್ಲ. ಕನಿಷ್ಠ ನಿನ್ನ ಕೂಲಿ ಆಳುಗಳಲ್ಲಿ, ಅಪ್ಪ ನಿನ್ನ ಕೂಲಿ ಆಳುಗಳು ಸಮೃದ್ಧಿಯಾಗಿ ಊಟ ಮಾಡ್ತಾ ಇದಾರಲ್ಲ, ಆ ಹಾಳುಗಳಲ್ಲಿ ನಾನು ಒಬ್ಬನಾಗಿ ಮಾಡ್ಕೊಪ್ಪ ಅಂತ ಹೇಳ್ತೀನಿ ಅಂತ ಮನ್ಸಲ್ಲಿ ಅಂದ್ಕೊಂಡು ಎದ್ದು ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು ದೂರದಲ್ಲೇ ಬರ್ತಾ ಇದ್ದಾನೆ. ತಂದೆ ಆಚೆ ಒಂದು ಚೇರ್ ಮೇಲೆ ಕುತ್ಕೊಂಡಿದ್ದಾನೆ, ಒಂದು ಬೆಂಚ್ ಮೇಲೆ ಕುತ್ಕೊಂಡಿದ್ದಾನೆ. ಯಾರಂತ ವಯಸ್ಸಾದ ತಂದೆ ಯಾರಂತ ನೋಡುವಾಗ ಆ ತಂದೆಗೂ ಗೊತ್ತಾಗ್ಬಿಡ್ತು, ಇದು ನನ್ನ ಮಗನೇ. ಅವನು ಗಡ್ಡ ಬಿಟ್ಟಿದ್ದಾನೆ, ತಲೆ ಕೂದಲೆಲ್ಲ ಇದೆ. ಅವನು ಹೋಗುವಾಗ ಒಳ್ಳೆ ಶೂಟ್ ಹಾಕೊಂಡು ಬ್ರೀಫ್ ಕೇಸ್ ನಿಂದ ದುಡ್ಡು ತಗೊಂಡು ಎಷ್ಟೋ ರಾಧಾರೋಷವಾಗಿ ಹೋದಂತವನು ಒಂದು ಭಿಕಾರಿಯಾಗಿ ತಂದೆ ಮನೆಗೆ ಬರುವಂತದ್ದನ್ನ ಅದನ್ನ ನೋಡಿ ಅವನೇನ್ ಮಾಡ್ತಾನೆ, ಗುರುತಿಡ್ದು ಬಿಡ್ತಾನೆ, ಇವ್ ನನ್ನ ಮಗನೇ, ಇನ್ಯಾರಿಲ್ಲ ಅಂತ ಹೇಳಿ ಹೋಗಿ ಅವನೇನ್ ಮಾಡ್ತಾನೆ, ಅವನು ಹೇಳಕ್ ಮೊದಲೇ, ಬಾಯಿ ತೆಗೆದಕ್ ಮೊದಲೇ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅವನು ಅಪ್ಕೊಳ್ತಾನೆ, ಮುದ್ದಿಡ್ತಾನೆ, ಗೋಳಾಡ್ತಾನೆ. ಯಾಕೋ ಏನಾಯ್ತು ಅಂತ ಹೇಳಿ ಅಷ್ಟೋ ಬಾಧೆ ಪಡುವಂತ ಸಂದರ್ಭದಲ್ಲಿ ಅವನು ಹೇಳ್ತಾ ಇದ್ದಾನೆ, ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ, ನಾನು ನಿನ್ನ ಮಗನೆನ್ಸ್ಕೊಂಡು ಯೋಗ್ಯನಲ್ಲ ಎಂದು ಹೇಳಲು ಅವನು ಹೇಳ್ತಿದ್ದಾದ್ರೆ ಆ ತಂದೆಯು ಏನ್ ಹೇಳ್ತಾ ಇದ್ದಾನೆ, ತನ್ನ ಹಾಳುಗಳಿಗೆ ಶ್ರೇಷ್ಠವಾದ ನಿಲುವನ್ನು ತಟ್ಟನೆ ತಂದು ಬಡಿಸ್ರಿ. ಏನ್ ಮಾಡ್ತಾ ಇದ್ದಾನೆ, ಹಾಳುಗಳ ಎಲ್ಲಿದ್ದಾರ ಓಡ್ಬಾರ್ರು, ಇವ್ನ್ ಕರ್ಕೊಂಡು ಹೋಗ್ರು, ಕಟಿಂಗ್ ಮಾಡ್ರು, ಶೇವಿಂಗ್ ಮಾಡ್ರು, ಸ್ನಾನ ಮಾಡ್ರು, ಇವ್ನ್ ಬಟ್ಟೆ ತೆಗೀರಿ, ಒಳ್ಳೆ ಬಟ್ಟೆ ತೊಡಸ್ರಿ, ಅವನ್ ಏನು ಆ ಕೈಗೆ ಉಂಗುರ ತೊಡಸ್ರಿ, ಆ ಕಾಲಗಳಿಗೆ ಒಳ್ಳೆ ಶೂ ಹಾಕ್ರಿ. ಇವನು ನನ್ನ ಮಗನ್ ತಪ್ಪೋಗಿದ್ದ ಅಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ, ಮತ್ತೆ ಬಂದಿದ್ದಾನೆ. ಇವತ್ತು ಆ ಕುರಿ ಒಳ್ಳೆ ಕಪ್ಪು ಬಂದಿರಂತ ಆ ಕುರಿ ಪಟ್ಟಿಗಳನ್ನ ಕೊಯ್ರಿ, ನಾವೆಲ್ಲರೂ ತಿಂದು ಕುಡಿದು ಉಲ್ಲಾಸ ಪಡೋಣ, ಹಬ್ಬ ಮಾಡೋಣ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವನ ತಂದೆ ಆ ಹಾಳುಗಳಿಗೆ ಹೇಳಿ ಆತರ ಪಡಿಸ್ತಾ ಇದ್ದಾರೆ ಪ್ರೇರೆ. ಏನಾಗ್ತಾ ಇದ್ದಾನೆ, ತಪ್ಪಿ ಹೋಗಿದ್ದನು ಬದುಕಿ ಬಂದನು ಅಂತ ಹೇಳಿ ತನ್ನ ಮಗನ ತಂದೆ ಹತ್ರ ವಾಪಸ್ ಬಂದಕ್ಕೆ ತಂದೆ ಎಷ್ಟೋ ಖುಷಿ ಪಡ್ತಾ ಇದ್ದಾರೆ. ನಾವು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನೋಡುவோಣ. 2ನೇ ಪಾಯಿಂಟ್, ದಾವೀದನು ತನ್ನ ಪಾಪವನ್ನು ಒಪ್ಪಿಕೊಂಡನು. ಇಲ್ಲಿ ಪಶ್ಚಾತ್ತಾಪಟ್ಟು ತನ್ನ ಮಗನ ಪಾಪ ಒಪ್ಕೊಳ್ತಾ ಇದ್ದಾನೆ. ದಾವೀದನು ಕೂಡ ಒಂದ್ಸಾರಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾನೆ. ದೇವರಿಗೆ ವಿರುದ್ಧವಾಗಿ 2 ಸಮುವೇಲ 12ನೇ ಅಧ್ಯಾಯ 13ನೇ ವಚನ ನೋಡುವಾಗ, 2 ಸಮುವೇಲ 12ನೇ ಅಧ್ಯಾಯ 13ನೇ ವಚನ ಏನ್ ಹೇಳ್ತಾ ಇದೆ ಇಲ್ಲಿ? 2 ಸಮುವೇಲ 12ನೇ ಅಧ್ಯಾಯ 13ನೇ ವಚನ ಏನ್ ಹೇಳ್ತಾ ಅಂದ್ರೆ, ಆಗ ದಾವೀದನು ನಾತಾನನಿಗೆ ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ ಅಂತಾನೆ. ಅಂದ್ರೆ ಫಸ್ಟು ಯಾರು ಈ ನಾತಾನನು ಒಬ್ಬ ದೇವರ ಸೇವಕನು, ನನ್ನ ಹಾಗೆ ಒಬ್ಬ ದೇವರ ಸೇವಕನು, ಒಬ್ಬ ಪ್ರವಾದಿ. ದೇವರವನ್ನ ಆರಿಸ್ಕೊಂಡು ದಾವೀದನ ತನ್ನ ಜೀವಿತದಲ್ಲಿ ಒಂದು ತಪ್ಪು ಮಾಡ್ತಾನೆ, ಒಂದು ಪಾಪದ ಕಾರ್ಯ ಮಾಡ್ತಾನೆ. ಅವನು ಯುದ್ಧ ಸಮಯದಲ್ಲಿ ಯುದ್ಧ ಮಾಡ್ಬೇಕಾಗಿತ್ತು. ಯುದ್ಧ ಮಾಡ್ಬೇಕಾಗಿತ್ತು. ನೋಡ್ರಿ, ಎಲ್ಲಿ ನೋಡ್ತೀವಿ ಅಂದ್ರೆ ಅದು
ಆ ಆ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಅವನ್ ಏನ್ ಮಾಡ್ತಾನಂದ್ರೆ ಆ ಸಮಯನ ಬಿಟ್ಟು ಏನ್ ಮಾಡ್ತಾನಂದ್ರೆ ಅಲ್ಲಿ ಮನೆಯಲ್ಲಿ ಮಧ್ಯಾಹ್ನ ಮಲಗಿರ್ತಾನೆ. ಮಲಗಿದ್ದು ಎದ್ದು 4 ಗಂಟೆ ಸಮಯದಲ್ಲಿ ಆಚೆ ಬಂದು ಮಾಳಿಗೆ ಮೇಲೆ ಓಡಾಡ್ತಾ ಇರ್ತಾನೆ. ದೂರದಲ್ಲಿ ಮೇಲೆ ಓಪನ್ ಇರುವಂತದ್ದು, ಮೇಲೆ ಚಾವಣಿ ಇಲ್ಲದಂಥದ್ದು ಒಂದು ಬಚ್ಚಲು ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಸ್ನಾನ ಮಾಡ್ತಾ ಇರ್ತಾಳೆ. ಆಕೆ ಒಂದು ಮೆನ್ಷನ್ ಆಗಿರ್ತಾಳೆ. ಆ ಮೆನ್ಷನ್ ಆದ್ಮೇಲೆ 3 ದಿವಸಕ್ಕೋ 5 ದಿವಸಕ್ಕೋ ಸ್ನಾನ ಮಾಡ್ತಾ ಇರ್ತಾಳೆ. ಆ ಒಂದು ರೂಪವನ್ನು ನೋಡಿ ಏನ್ ಮಾಡ್ತಾನೆ, ಆಕೆಯನ್ನು ಕರೆಸ್ಕೊಂಡು ಬಂದು ಆತನ ಕೆಡಿಸ್ಬಿಡ್ತಾನೆ. ಆಕೆಯನ್ನು ಕೆಡಿಸ್ಬಿಟ್ಟು ಮನೆಗೆ ಕೆಡಿಸ್ಬಿಡ್ತಾನೆ. ಮನೆ ಕಳಿಸ್ಬಿಟ್ಟು ಆಮೇಲೆ 3 ತಿಂಗಳಾದ್ಮೇಲೆ ಆಕೆ ಹೇಳಿ ಕಳಿಸ್ತಾಳೆ, ನಾನು ಬಸಿರಾಗಿದ್ದೀನಿ, ನನ್ನ ಯಜಮಾನ್ ಇಲ್ಲ, ನನ್ನ ಯಜಮಾನ್ ನಿಮ್ಮ ಸೈನ್ಯದಲ್ಲಿ ಯುದ್ಧಕ್ಕೆ ಹೋಗಿದ್ದಾನೆ. ಆತನು ಅವನ ಸೈನ್ಯದಲ್ಲಿ ಸೈನಿಕರಾಗಿರ್ತಾನೆ, ಯುದ್ಧಕ್ಕೆ ಹೋಗಿರ್ತಾನೆ. ಅಂತ ಸಂದರ್ಭದಲ್ಲಿ ನನ್ನ ಯಜಮಾನ್ ಬಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಕಳಿಸುವಾಗ ಸರಿ ಅವನು ಏನ್ ಮಾಡ್ತಾನೆ, ತನ್ನ ಯಜಮಾನ್ ಕರ್ಕೊಳ್ತಾನೆ, ಅವನಿಗೆ ಚೆನ್ನಾಗಿ ಕುಡಿಸ್ತಾನೆ. ಮನೆಗೆ ಹೋಗಿ ನೀನ್ ಹೆಂಡತಿ ಜೊತೆ ಮಲ್ಗಂದ್ರೆ ಅವನು ಹೋಗೋದಿಲ್ಲ. ಯಾಕಂದ್ರೆ ಯುದ್ಧದ ಸಮಯದಲ್ಲಿ ಯಾರು ಪಾಪ ಮಾಡಂಗಿಲ್ಲ, ಸ್ತ್ರೀ ಸಹವಾಸ ಮಾಡಂಗಿಲ್ಲ, ಒಂದು ನಿಯಮ ಇರ್ತದೆ. ಆದ್ರಿಂದ ಆ ರಾತ್ರಿ ಹೋಗೋದಿಲ್ಲ, ಕೆಲ್ಸಗಾರ ಜೊತೆ ಹೋಗಿ ಮಲಗ್ಬಿಡ್ತಾನೆ. ಮತ್ತೆ 2ನೇ ದಿವಸ ಬೆಳಗ್ಗೆ ಎದ್ದು ನೋಡ್ತಾನೆ, ಹೋಗಿಲ್ಲ. ಅಲ್ಲಿ ಸೈನಿಕರು ಸೇನಾಧಿಪತಿ ಎಲ್ಲರೂ ಅರಣ್ಯದಲ್ಲಿ ಯುದ್ಧ ಹೋರಾಡುವಾಗ ನಾನು ಹೋಗಿ ನನ್ನ ಹೆಂಡತಿ ಜೊತೆ ಹೆಂಗ್ ಮಲಗಲಿ ಅಂತ ನಾನು ಮತ್ತೆ ಆ ರಾತ್ರಿ ಇಟ್ಕೊಳ್ತಾನೆ. ಆ ರಾತ್ರಿ ಚೆನ್ನಾಗಿ ಕುಡಿಸ್ತಾನೆ. ಇವತ್ತಾನು ಹೋಗಿ ಮಲಗ, ಯಾಕಂದ್ರೆ ಆ ಹೆಂಡತಿ ಬಸಿರಾಗಿದೆ, ಅವನ ಮೇಲೆ ಹಾಕುವಂತ ಅವ್ರ ಪ್ಲಾನ್. ಆದ್ರೆ ಅವನು ಹೋಗೋದಿಲ್ಲ. ಇವ್ನು ಹೋಗಲ್ಲ, ಇವ್ನೇನ್ ಮಾಡ್ಬೇಕು, ಸಾಯಿಸ್ಬಿಡ್ತಾನೆ ಅಂತೇಳಿ ಅವನ ಕೈಲಿ ಒಂದು ಲೆಟರ್ ಕಳಿಸಿ, ಸೇನಾಧಿಪತಿ ಕಳಿಸಿ, ಅವನು ಯುದ್ಧ ಮಾಡುವಂತ ಸಮಯದಲ್ಲಿ ಎಲ್ಲಿ ಜೋರಾಗಿದ್ದ ನಡ್ತಾ ಮುಂದೆ ಕಳಿಸಿ ನೀವು ಇದಕ್ಕೆ ಬಂದ್ಬಿಡಿ, ಅವ್ನು ಸಾಯಿಸಿಬಿಡ್ರಿ ಅಂತ ಹೇಳಿ ಲೆಟರ್ ಅಲ್ಲಿ ಬರ್ಸಿರ್ತಾನೆ. ಅವನ ಕೈಲೇ ಬೆಳೆದು ಅವನು ಸಾವು ಅವನ ಕೈಲೇ ಕಳ್ಸಿರ್ತಾನೆ. ಹಾಗೆ ಅವನು ನೋಡೋದಿಲ್ಲ, ಲೆಟರ್ ತಗೊಂಡು ಹೋಗ್ತಾರೆ. ಅಲ್ಲಿ ಯುದ್ಧ ಮಾಡುವಂತ ಸಮಯದಲ್ಲಿ ಮುಂದಕ್ಕೆ ಕಳಿಸಿ ಎಲ್ಲ ಹಿಂದೆ ಹಾಕ್ತಾರೆ. ಆಮೇಲೆ ಅಲ್ಲಿ ಸಾಯಿಸಿಬಿಡ್ತಾರೆ. ಅವನು ಸತ್ತೋದ್ಮೇಲೆ ಆಕೆ ವಿಧವೆ ಆದ್ಮೇಲೆ ಆಕೆ ತಂದು ಮನೇಲಿ ಇಟ್ಕೊಳ್ತಾನೆ. ಆದ್ರೆ ಅದು ದೇವರ ದೃಷ್ಟಿಗೆ ತುಂಬಾ ಕೆಟ್ಟದಾಗಿರ್ತದೆ. ಅಂತ ಸಂದರ್ಭದಲ್ಲಿ ಆ ದೇವರ ಸೇವಕ ಮುಖಾಂತರ ಕಳಿಸ್ತಾನೆ, ಕಳಿಸ್ತಾನೆ, ಈಗೀಗ ಮಾಡಿದ್ಯಾ, ಅದು ಮಾಡಬಾರ್ದಾಗಿತ್ತು, ನಿನ್ಗೆ ಇನ್ನೂ ಬೇಕಾದ್ರೆ ದೇವ್ರು ಕೊಡ್ತಾ ಇದ್ನಲ್ಲ ಅಂತೇಳಿ ಹೇಳಿ ಕಳಿಸುವಾಗ ತನ್ನ ತಪ್ಪನ್ನು ತನಗೆ ಅವನಿಗೆ ಮನವರಿಕೆ ಮಾಡುವಾಗ ಅವನು ಏನ್ ಹೇಳ್ತಾನೆ, ನಾನು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಾನು ಯೆಹೋವನ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಅಂತ ಪಶ್ಚಾತ್ತಾಪಟ್ಟು ಒಪ್ಕೊಳ್ತಾನೆ. ಅಲ್ಲಿ ಏನಾಗ್ತದೆ, ಅವನು ಒಪ್ಕೊಳ್ತಾನ್ರಿ, ನಾನು ಪಾಪ ಮಾಡಿದ ದೇವ್ರ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ಅಂತ ಒಪ್ಕೊಳ್ಳುವಾಗ ಅಲ್ಲಿ ಆತನ ಏನ್ ಮಾಡ್ತಾನೆ, ಕ್ಷಮಿಸ್ತಾನೆ. ಅಲ್ಲಿ ಆತನ ಕ್ಷಮಿಸಿ ಆತನ ಏನ್ ಮಾಡ್ತಾನೆ ಅಂದ್ರೆ, ನೋಡ್ರಿ ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯೋದಿಲ್ಲ ಅಂದ್ರೆ ದೇವರ ಮುಂದೆ ಎಂತ ಘೋರವಾದ ಪಾಪಿ ಬಂದ್ರು ಕ್ಷಮಾಪಣೆ ಕೇಳುವಾಗ ಆತನ ಏನ್ ಮಾಡ್ತಾನೆ, ಕ್ಷಮಿಸ್ತಾನೆ. ಆದ್ರೆ ಅದು ಕಂಟಿನ್ಯೂ ಮಾಡಿದ್ರೆ ಕ್ಷಮಿಸೋದಿಲ್ಲ. ಒಪ್ಕೊಂಡ್ರೆ ಪಶ್ಚಾತ್ತಾಪ ಅಲ್ಲಿ ಬಿಟ್ಬಿಟ್ರೆ ಕ್ಷಮಿಸ್ತಾನೆ. ಒಂದು ಇಲ್ಲಿ ನಾವು ನೋಡ್ತೀವಿ, ಯೆಶಾಯನ ಗ್ರಂಥದಲ್ಲಿ ನೋಡ್ತೇವೆ, 1:17-18 ವಚನದಲ್ಲಿ. ಯೆಶಾಯ 1ನೇ ಅಧ್ಯಾಯ ಏನ್ ಹೇಳ್ತದಲ್ಲಿ, ಯೆಶಾಯ 18ನೇ ವಚನ, ಬನ್ನಿರಿ ವಾದಿಸುವ ಅನ್ನುತ್ತಾನೆ ಎಂದು ಯೆಹೋವನು ಅನ್ನುತ್ತಾನೆ, ನಿಮ್ಮ ಪಾಪಗಳು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಿಮಂಜಿನ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳಗಾಗುವುದು. ಕಿರುಮಂಜು ಬಣ್ಣವಾಗಿದ್ದರು ಉಣ್ಣೆಯಂತೆ ಅಂದ್ರೆ ದೇವರ ಮುಂದೆ ಪಶ್ಚಾತ್ತಾಪಟ್ಟು ಎಂತ ಘೋರವಾದ ಪಾಪ ಮಾಡಿದ್ರು ಒಪ್ಕೊಂಡ್ರೆ ದೇವರು ಕ್ಷಮಿಸ್ತಾನೆ. ಅದಕ್ಕೆ ಆ ಸಂದರ್ಭದಲ್ಲಿ 51ನೇ ಕೀರ್ತನೆ ಆತನ ಬರೀತಾನೆ. 51ನೇ ಕೀರ್ತನೆ ಬರೆದು ಅಲ್ಲಿ 4ನೇ ವಚನ ಏನ್ ಹೇಳ್ತಾನೆ, ದೇವರೇ ನಿನಗೆ ಮಾತ್ರ ನಾನು ತಪ್ಪು ಮಾಡಿದ್ದೇನೆ, ನಿನ್ನ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೀನಿ, ನನ್ನ ತಾಯಿ ಗರ್ಭದಿಂದ ಹುಟ್ಟಿದಾಗಲಿಂದ ನಾನು ದ್ರೋಹಿನಿ ಅಂತ ಒಪ್ಕೊಳ್ತಾನೆ, ಪಶ್ಚಾತ್ತಾಪ ಪಡ್ತಾನೆ, ಅಳ್ತಾನೆ, ಗೋಳಾಡ್ತಾನೆ. ಅದಕ್ಕೆ ದೇವರೇನ್ ಮಾಡ್ತಾನೆ, ಅವನ ಮನ ಮರುಗಿ ಅವನ ಪಾಪಗಳೆಲ್ಲ ಕ್ಷಮಿಸಿಬಿಡ್ತಾನೆ. ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯೋದಿಲ್ಲ.
ಆದ್ರೆ ಅವನು ಮಾಡಿದ ತಪ್ಪು ಅವನು ಕ್ಷಮಿಸಲ್ಪಡ್ತಾನೆ, ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಆ ಮಗನು ತಂದೆ ಆಸ್ತಿ ಎಲ್ಲ ತಗೊಂಡೋದನು ಅವನೇನ್ ಮಾಡ್ತಾ ಬಂದು ಪಶ್ಚಾತ್ತಾಪ ಪಡುವಾಗ ಆ ತಂದೆ ಅವನು ಕರುಣಿಸಿ ಏನ್ ಮಾಡ್ತಾ ಇದ್ದಾನೆ, ಅವನಿಗೆ ವಸ್ತ್ರಧಾರಣೆ ಕೊಡ್ತಾ ಇದ್ದಾನೆ, ಆ ಉಂಗುರ ತೊಡಿಸ್ತಾ ಇದ್ದಾನೆ, ಕಾಲಿಗೆ ತೊಡಿಸ್ತಾ ಇದ್ದಾನೆ, ಹಬ್ಬ ಮಾಡ್ತಾ ಇದ್ದಾನೆ, ಮಗನ ಸ್ಥಾನ ಕೊಡ್ತಾ ಇದ್ದಾನೆ. ಪ್ರಿಯನನ್ನ ಸಹೋದರ ಸಹೋದರಿ, ಹಾಗಾಗಿ ಏನಾಗುತ್ತಂದ್ರೆ ಅಲ್ಲಿ ಕ್ಷಮಿಸಿದ್ದಾನೆ, ಅವನ ಪಾಪವನ್ನು ಕ್ಷಮಿಸಿದ್ದಾನೆ. ತಂದೆಯಾದ ದೇವರು ದಾವೀದನು ಮಾಡಿದ ಪಾಪವನ್ನು ಕ್ಷಮಿಸಿ ಅವನ ಮರಣದಿಂದ ಬಿಡುಗಡೆ ಕೊಡ್ತಾನೆ. ಕಾರಣ ಅವನು ಮಾಡಿದ ಪಾಪವನ್ನು ತಪ್ಪು ಒಪ್ಕೊಳ್ತಾನೆ, ಕ್ಷಮಾಪಣೆ ಕೇಳ್ತಾನೆ, ಪಶ್ಚಾತ್ತಾಪ ಪಡ್ತಾನೆ, ಅಳ್ತಾನೆ. 51ನೇ ಕೀರ್ತನೆ ಓದ್ಕೊಳ್ರಿ. ಆ ಓದ್ಕೊಳ್ಳುವಾಗ ಅವನು ಎಷ್ಟು ಗೋಳಾಡ್ತಾನಂದ್ರೆ ಭಯಂಕರವಾಗಿ ಗೋಳಾಡ್ತಾನೆ. ಅವನು ತನ್ನ ಪಾಪವನ್ನು ಒಪ್ಕೊಳ್ಳೋದ್ರಿಂದ ಅಲ್ಲೇನಾಗ್ತದೆ, ಅಲ್ಲಿ ಒಂದು ಲೈನ್ ಅಲ್ಲಿ ಬರ್ದಿದೆ, ಅದು ಅದೇ ಪೂರ್ತಿಲಿ ವಿವರಣೆಯಾಗಿ ಬರ್ದಿದೆ ನೋಡ್ರಿ. ಏನ್ ಹೇಳ್ತಾ ಇದೆ, ನಿನ್ನ 11ನೇ ವಚನ 10-11ನೇ ವಚನದಲ್ಲಿ ನೋಡುವ 51-10-11ರಲ್ಲಿ ಏನ್ ಹೇಳ್ತದೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು, ನನಗೆ ಚಿರಚಿತ್ತವನ್ನು ಅನುಗ್ರಹಿಸಿ ನನ್ನ ನೂತನ ಪಡಿಸು. ನಾನು ಪಾಪಿ ಆಗಿದ್ದೇನಪ್ಪ, ಪಾಪ ನಾನು ಮುತ್ಕೊಂಡಿದ್ದಪ್ಪ, ಆ ದ್ರೋಹ ಎಲ್ಲ ನಾನು ತೆಗೆದು ನಿನ್ನ ರಕ್ತದಿಂದ ನೀನು ಶುದ್ಧೀಕರಿಸು ಅಂತ ಕೇಳುವಾಗ ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ. ಅಂದ್ರೆ ಸ್ಥಿರಚಿತ್ತ ಅಂದ್ರೆ ಯಾವುದೇ ಒಂದು ಆಲೋಚನೆ ನನ್ನಲ್ಲಿ ಬರಬಾರ್ದು, ನಾನು ಏಕಾಂತವಾಗಿ ನಿನ್ನನ್ನೇ ನೋಡ್ಬೇಕು, ನಿನ್ನ ಆಜ್ಞೆಯನ್ನು ಪಾಲಿಸಬೇಕು, ನಿನ್ನ ಆಜ್ಞಾನುಸಾರ ನಡಿಬೇಕು, ನನ್ನ ನೂತನ ಪಡಿಸು, ನಿನ್ನ ಸನ್ನಿಧಿಯಿಂದ ನಾನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗಿಬೇಡ ಅಂತಂದೆ. ಪರಿಶುದ್ಧಾತ್ಮವನ್ನ ನನ್ನ ತೆಗಿಬೇಡ. ಪರಿಶುದ್ಧಾತ್ಮ ಯಾರಲ್ಲಿ ಇರಲ್ವೋ ಅವರು ಪಾಪ ಮಾಡ್ತಾನೇ ಇರ್ತಾರೆ. ಪರಿಶುದ್ಧಾತ್ಮ ಯಾರಲ್ಲಿ ಇರ್ತದೋ ಅವ್ರು ಪಾಪ ಮಾಡಕ್ಕೆ ಅವಕಾಶ ಕೊಡೋದೇ ಇಲ್ಲ ಪರಿಶುದ್ಧಾತ್ಮ. ಅದಕ್ಕೆ ಆ ದೇವ್ರನ್ನ ಆರಾಧಿಸಬೇಕು, ಆತನ ಆತ್ಮ ಸ್ವರೂಪನು, ಆತನ ಘನಪಡಿಸ್ಬೇಕು. ಯಾರಲ್ಲಿ ಪರಿಶುದ್ಧಾತ್ಮನ ಇರ್ತಾನೋ ಅವರು ಯಾವತ್ತಕ್ಕೂ ಪಾಪ ಮಾಡೋದಕ್ಕಾಗೋದಿಲ್ಲ. ಯಾವಾಗ್ಲೂ ನೋಡ್ರಿ, ನಮ್ಮ ಬಲಗಡೆಯಲ್ಲಿ ಪರಿಶುದ್ಧಾತ್ಮನ ಇರ್ತಾನೆ, ನಮ್ಮ ಎಡಗಲ್ಲಿ ಸೈತಾನ ಆತ್ಮನ ಇರ್ತಾನೆ. ಏನೋ ಒಂದು ನಮ್ ಕಣ್ಣಿಗೆ ಕಾಣಿಸ್ತದೆ, ಅದು ನಮ್ಮದಲ್ಲ, ಆದರೆ ಸೈತಾನ ಆತ್ಮನ ಏನ್ ಹೇಳ್ತಾನೆ, ಅದನ್ನ ತಗೋ ಅಂತ ಹೇಳ್ತಾ ಇರ್ತಾನೆ. ಅದೇ ದೇವರ ಆತ್ಮನೋ ಅದು ನಿನ್ನ ವಸ್ತಲ್ಲ, ಅದು ನಿನ್ ತಗೋಬೇಡ, ಅದು ನಿನ್ನ ವಸ್ತಲ್ಲ, ಅದು ನಿನ್ ತಗೋಬೇಡ. ಮೊನ್ನೆ ರೀಸೆಂಟ್ ಆಗಿ ತಮಿಳ್ನಾಡಲ್ಲಿ ಒಬ್ಬ ಕಸ ಗುಡಿಸೋ ಆಕೆ ಒಂದು ಚೀಲ ತುಂಬಾ ದುಡ್ಡು ಸಿಕ್ಕಿದೆ. ಒಂದು ಚೀಲ ತುಂಬಾ 17.5 ಲಕ್ಷ. ಯಾರೋ ಏನಾಯ್ತೋ ಗೊತ್ತಿಲ್ಲ, ಮೂಟೆ ಇತ್ತಂತ 17.5 ಲಕ್ಷ ಬೀಳ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ತೆಗೆದು ನೋಡ್ಬೇಕಾದ್ರೆ ಬರೀ 500 ರೂಪಾಯಿ ನೋಟ್ಗಳೇ. ಆದ್ರೆ ಆಕೆ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ಟಿದ್ದಾರೆ. ಆದರೆ ದೇವರ ಆತ್ಮ ಆಕೆ ಇಲ್ಲಿದ್ದಾನೆ, ಅದು ನಿನ್ನ ವಸ್ತು ಅಲ್ಲ, ನೀನ್ ತಗೋಬೇಡ ಅಂತ ಹೇಳಿದೆ. ಅದೇ ದೇವರ ಆತ್ಮ ಇಲ್ಲದೆ ಇದ್ರೆ ಸೈತಾನ ಆತ್ಮ ಅಂದ್ರೆ ಏನಂತಾನೆ, ಎತ್ಕೊಂಡೋಗಿ ಬಚ್ಚಿಟ್ಕೋ. ಹಣ ಅಂದ್ರೆ ಎಲ್ಲರಿಗೂ ಸತ್ತ ಹೆಣ ಕೂಡ ಹೇಳ್ತದಂತೆ. ಹಣ ಅಂದ್ರೆ ಸತ್ತ ಹೆಣ ಕೂಡ ಹೇಳ್ತದಂತೆ. ಆ ರೀತಿ ಆದ್ರೆ ಆಕೆ 17.5 ಲಕ್ಷ ಸಿಕ್ಕಿದ್ರು ತಗೊಂಡೋಗಿ ಸ್ಟೇಷನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ದೇವರಾತ್ಮ ಯಾರಲ್ಲಿ ಇರ್ತಾರೋ ಅವ್ರು ಪಾಪ ಮಾಡಕ್ಕೆ ಸಾಧ್ಯ ಇಲ್ಲ. ಅನೇಕ ಸಾರಿ ಈ ಎಲ್ಲರ ಜೀವಿತದಲ್ಲಿ ಘಟನೆ ನಡೀತದೆ. ಎಲ್ಲರ ಜೀವಿತದಲ್ಲಿ ದೇವರಾತ್ಮ ಬೇಡ ಬೇಡ ಬೇಡ, ನೀನ್ ಮಾಡಬೇಡ, ಅದ್ ಮುಟ್ಬೇಡ, ಅದು ನಿನ್ನದಲ್ಲ ಅಂತ ಹೇಳ್ತಾ ಇರ್ತದೆ. ಸೈತಾನಾತ್ಮ ಎಡಗಡೆಯಲ್ಲಿ ಇರ್ತಾನೆ, ಎತ್ಕೋ. ಯಾರು ನೋಡ್ತಾರೆ ಸುತ್ತಲೂ, ನೋಡು ಯಾರನ್ನಿದ್ದಾರೆ? ಯಾರಿಲ್ಲ. ಎತ್ಕೋ, ಮಜಾ ಮಾಡು, ಎಂಜಾಯ್ ಮಾಡು, ಹೆಂಗ್ ಬೇಕಾದ್ರೂ ಜೀವಿಸು ಅಂತ ಹೇಳ್ತಾನೆ. ಆದ್ರೆ ಪ್ರೇರೆ, ಅದಕ್ಕೆ ಆತನು ದಾವೀದನು ಹೇಳ್ತಾ ಇದ್ದೇನೆ, ನಿನ್ನ ಸನ್ನಿಧಿ ನನ್ನ ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಪರಿಶುದ್ಧಾತ್ಮ ಇದ್ರೆ ಯಾರು ಪಾಪ ಮಾಡೋದಿಲ್ಲ. ಹಾಗಾಗಿ ಪ್ರೇರೆ, ಹಾಗಾಗಿ ಆ ಒಂದು ಮಾತನ್ನ ನಾನು ಯೆಹೋವನ ವಿರುದ್ಧವಾಗಿ ಪಾಪ ಮಾಡಿದೆ ಅಂದ್ರೆ ಯೆಹೋವ ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯೋದಿಲ್ಲ ಅಂತ ಹೇಳ್ತಾನೆ. ಹಾಗೆ ಮುಂದಕ್ಕೆ ನೋಡುವಾಗ ಪ್ರಿಯರೇ, ನಾವು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಏನ್ ಹೇಳ್ತದೆ, ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 29ನೇ ವಚನ ನೋಡುವಾಗ, ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದು ಅಪ್ಪಣೆಯನ್ನಾದರೂ ಮೀರಲಿಲ್ಲ.
ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡೋದಕ್ಕೆ ನೀನು ಎಂದು ನನಗೆ ಒಂದು ಹಾಡನ್ನಾದ್ರೂ ಕೊಡ್ಲಿಲ್ಲ. ಆದ್ರೆ ಸೂಳೆಯನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿ ಬಿಟ್ಟ ಈ ನಿನ್ನ ಮಗನ ಮನೆಗೆ ಬಂದಾಗ ಕೊಪ್ಪಿಸ ಕೊರವನ್ನು ಕೊಯ್ಸಿದ್ದಿ ಎಂದು ಉತ್ತರ ಕೊಟ್ಟನು. ಅಂದ್ರೆ ಈ ದೊಡ್ಡ ಮಗನ ಏನಾಗಿದ್ದಾನೆ ಅಂದ್ರೆ ಹುಟ್ಟಿದಾಗಲಿಂದ ತಂದೆ ಹತ್ರನೇ ಇದ್ದಾನೆ, ಎಲ್ಲಿ ಹೋಗಿಲ್ಲ. ಆತನು ಎಲ್ಲಿ ಹೋಗಿಲ್ಲ, ತಂದೆ ಹತ್ರನೇ ಇದ್ದಾನೆ ಮತ್ತು ತಂದೆ ಏನ್ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ. ಆದ್ರೆ ಯಾವತ್ತು ಅವ್ನ್ ಫಂಕ್ಷನ್ ಮಾಡು, ನಿನ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡು ಅಂತೇಳಿ ಒಂದು ಕುರಿ ಕೊಟ್ಟಿಲ್ಲ, 1,000 ರೂಪಾಯಿ ಕೈ ಕೊಟ್ಟಿಲ್ಲ. ಅವನೇನ್ ಮಾಡ್ತಾನೆ, ಯಾವಾಗ್ಲೂ ತಂದೆ ಏನ್ ಹೇಳ್ತಾ, ಆಯ್ತಪ್ಪ ಹೊಲದತ್ರ ಹೋಗು, ಆತು ಕೆಲ್ಸಗಾರ ನೋಡ್ಕೊಂಡ್ ಬರ್ತೀನಪ್ಪ, ಮನೇಲಿ ಏನ್ ಮಾಡಿದಾರೆ ತಿಂದು ಮನೇಲೇ ಇದ್ದಾನೆ, ತಂದೆ ಹತ್ರನೇ ಇದ್ದಾನೆ. ಅದು ಏನು ಬೇಜಾರಾಯ್ತಾರೆ, ನಮ್ಮ ಅಪ್ಪನ ಆಸ್ತಿ ಅವನಿಗೆ ಏನ್ ಬರ್ತದೆ ಎಲ್ಲ ತಗೊಂಡೋಗ್ಬಿಟ್ನಲ್ಲ, ಎಲ್ಲ ಹಾಳು ಮಾಡಿ ಬಂದ್ಬಿಟ್ಟು ಎಲ್ಲ ಬಿಕಾರಿಯಾಗಿ ಬಂದು ಮತ್ತೆ ಅವನು ಸ್ಥಾನ ಮಾಡ್ಕೊಳ್ತಾ ಇದ್ದಾನೆ. ನನ್ನಪ್ಪ ನಾನು ಇಷ್ಟು ಸೇವೆ ಮಾಡಿದ್ರು ನನಗೆ ಒಂದು ಚೂರು ಏನು ಸಹಾಯ ಮಾಡ್ಲಿಲ್ವೇ ಅನ್ನೋ ಮನಸ್ಸು ಅವ್ನಿಗೆ ಬೇಜಾರಾಯ್ತು. ಅವ್ನು ಬೇಜಾರಾಗಿ ಆಚೆನೇ ಇದ್ದಾನೆ, ಎಲ್ಲ ಊರು ಆಚೆನೆ ಬರ್ತಾ ಇದ್ದಾನೆ. ಮನೆ ಹತ್ರ ಏನು ವಾಲಗುಗಳು ಮೈಕ್ಗಳು ಸಡಗರ ಏನಪ್ಪಾ ಇದಂತ ಕೇಳುವಾಗ, ನಿನ್ನ ತಮ್ಮ ಬಂದಿದ್ದಾನೆ, ಈ ತರ ಬಂದಿದ್ದ, ನಿನ್ನ ಅಪ್ಪ ಈಗೆಲ್ಲ ಮಾಡ್ದ, ಅದಕ್ಕೆ ಆ ಕಬ್ಬಿದ ಕರುಗಳನ್ನು ಕೊಯ್ಸಿದ್ದಾನೆ, ಕುರಿಗಳು ಕೊಯ್ಸಿದ್ದಾನೆ, ಎಲ್ಲರೂ ಎಲ್ಲ ಮಟನ್ ಚಿಕನ್ ಎಲ್ಲ ಮಾಡ್ತಾ ಇದಾರೆ, ದೊಡ್ಡ ಹಬ್ಬ ಸಡಗರ ಮಾಡ್ತಾ ಇದ್ದಾರೆ. ಅಂದ್ರೆ ಅರೆ ನಾನು ಇಷ್ಟು ದಿವಸ ನಮ್ಮ ಅಪ್ಪನ ಹತ್ರ ಇದ್ನಲ್ಲ, ಅಪ್ಪ ನನ್ಗೇನು ಕೊಡ್ಲಿಲ್ಲ ಯಾಕೆ ಅನ್ನೋದು ಅವನಿಗೆ ಒಂದು ಎಲ್ಲೋ ಒಂದ್ ಕಡೆ ನೋವಾಯ್ತು. ಅದಕ್ಕೆ ಮನೆಗೆ ಹೋಗ್ದ ಆಚೆನೇ ಇದ್ದಾನೆ. ಬಂದು ಅಪ್ಪನ ಕರೆದು, ಯಾಕಪ್ಪ ಏನಪ್ಪ ಅಂದ್ರೆ ಈ ತರ ಮಾಡ್ತಾ ಇಲ್ಲಪ್ಪ, ನಿನ್ನ ಆಸ್ತಿನ ನುಂಗು ಬಿಟ್ಟ, ಮತ್ತೆ ಬಂದ ಅವನ್ಗೆ ಎಲ್ಲ ಕರು ಕೈಸಿದ್ದ ಹಬ್ಬ ಮಾಡ್ತಾ ಇದ್ದಲ್ಲಪ್ಪ, ನನ್ಗೆ ಯಾವತ್ತಾದ್ರೂ ಒಂದು ಸಾರಿ ಸ್ನೇಹಿತರ ಜೊತೆಲಿ ಸಂತೋಷ ಪಡೋದು ನೀನು ಕೊಡ್ಲಿಲ್ಲ ಅಂತ ಹೇಳುವಾಗ ಆ ತಂದೆ ಹೇಳ್ತಾ ಇದ್ದಾನೆ, ಅದಕ್ಕೆ ತಂದೆಯು 31ನೇ ವಚನ, ಅದಕ್ಕೆ ತಂದೆಯು ತಂದ ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮಗನಿಗೆ ಸ್ಥಾನ ಕೊಟ್ಟಿರ್ಬೋದು, ಉಡುಗೆ ತೊಡುಗೆ ಕೊಟ್ಟಿರ್ಬೋದು, ಉಂಗ್ರ ತೊಡ್ಸಿರ್ಬೋದು, ಕಾಲಿಗೆ ಜೋಡ್ ಬೆಡ್ಸಿರ್ಬೋದು, ಒಂದು ಕುರಿಗಳು ಕೊಯ್ದು ಹಬ್ಬ ಮಾಡಿರ್ಬೋದು. ಆದರೆ ದೊಡ್ಡ ಮಗನ ಸ್ಥಾನ ಚಿಕ್ಕ ಮಗನ್ ಬರೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಅವನು ಅಲ್ಲೇನು ಬೇಕೆಲ್ಲ ಅವನ ಆಸ್ತಿ ತಗೊಂಡೋಗ್ಬಿಟ್ಟಿದ್ದಾನೆ. ಆದ್ರೆ ಮಗನ ಬಿಟ್ಕೊಳಂಗಿಲ್ವಲ್ಲ, ಅದಕ್ಕಾಗಿ ಅವನ್ನ ಆ ಮಗನ ಸ್ಥಾನ ಕೊಟ್ಟಿದ್ದಾನೆ. ಅದ್ರ ಆಸ್ತಿಯಲ್ಲಿ ಅವ್ನಿಗೆ ಯಾವ ಪಾಲು ಸಿಗೋಕೆ ಅವಕಾಶ ಇಲ್ಲ, ಕಾರಣ ಆಸ್ತಿ ಎಲ್ಲ ಅವನು ತಗೊಂಡು ಹೋಗ್ಬಿಟ್ಟಿದ್ದಾನೆ. ಅದರ ಪ್ರಿಯರೇ, ಆ ಒಂದು ಏನ್ ಹೇಳ್ತಾ ಇದ್ದಾನೆ, ನೀನ್ ಯಾವಾಗಲೂ ನನ್ನ ಸಂಗಡ ಇದ್ದಪ್ಪ, ನನ್ನದೆಲ್ಲ ನಿನ್ನದೇ. ಈ ಒಂದು ಮಾತು ನೀನು ನಾನು ದೇವರ ಹತ್ರ ಅನ್ಸ್ಕೋಬೇಕು. ನಾವು ತಂದೆಯ ಮಾತು ಯಾವಾಗ ಕೇಳ್ತೀವೋ, ಯಾವಾಗ ದೇವರ ಆಜ್ಞೆಯನ್ನು ಕೈಕೊಂಡು ನಡೀತೀವೋ, ಅವ ದೇವರು ಆ ಮಾತು ನಿನಗೂ ಹೇಳ್ತಾನೆ, ನನಗೂ ಹೇಳ್ತಾನೆ. ನಾವು ನೋಡ್ರಿ, ಆ ಮಾತು ಯೇಸು ಕ್ರಿಸ್ತ ನೆರವೇರಿಸ್ತಾನೆ, ತಂದೆಯ ಮಾತು ಯೇಸು ಕ್ರಿಸ್ತ ನೆರವೇರಿಸ್ತಾನೆ. ನಾವು ನೋಡುವಾಗ ಮತ್ತಾಯ ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನದಲ್ಲಿ ಒಂದು ಮಾತು ಹೇಳ್ತದೆ. 26ನೇ ಅಧ್ಯಾಯ 39ನೇ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ, ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ತಂದೆಯೇ ಸಾಧ್ಯವಾಗಿದ್ರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಅಂತ ಹೇಳಿದನು. ಅಂದ್ರೆ ಅಲ್ಲಿ ಏನಾಗ್ತಾ ಇದೆ, ಅವನಿಗೆ ಮರಣ ಸಂಭವಿಸ್ತಾ ಇದೆ, ಅವನು ಬಂದು ಅವ್ರನ್ನ ಹಿಡ್ಕೊಂಡಿದ್ದಾರೆ, ಅವನು ಏನಾಗ್ತಾ ಇದೆ, ಅಲ್ಲಿ ಚಿತ್ರಹಿಂಸೆ ಅನುಭವಿಸಬೇಕಾಗಿದೆ, ಅವನು ಯಜ್ಞದ ಕುರಿಯಾದ ಆತನಾಗಿ ಆ ಶಿಲುಬೆ ಮೇಲೆ ಬಲಿ ಆಗ್ಬೇಕಾಗಿದೆ. ಅವನ್ನೆಲ್ಲ ಅವನಿಗೆ ಆ ಪ್ರಾರ್ಥನಾ ಪೂರ್ವಕವಾಗಿ ಮಾಡುವಾಗ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶಿಷ್ಯರು 3 ಜನ ಶಿಷ್ಯನ್ ಕರ್ಕೊಂಡು ಹೋಗಿ ಅಲ್ಲಿ ಆಗ್ತಾ ಇಲ್ಲ, ಪ್ರಾರ್ಥನೆ ಮಾಡಕ್ ಶಕ್ತಿ ಆಗ್ತಾ ಇಲ್ಲ, ಕುಂದಿ ಹೋಗ್ತಾ ಇದ್ದಾನೆ, ಇದಾಗೋಗ್ತಾ ಇದೆ. ನಾವು ಇನ್ನೂ ಒಂದು ವಚನ ನೋಡುವಾಗ ಅದೇ ಮಾತಿಗೆ ಲೂಕನ್ ಬರೆದ ಸುವಾರ್ತೆ 22:42 ಏನ್ ಹೇಳ್ತದೆ, ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 42ನೇ ವಚನದಲ್ಲಿ 41-42ನೇ ವಚನದಲ್ಲಿ ನೋಡುವಾಗ, ಆಮೇಲೆ ಆತನು ಅವರನ್ನು ಬಿಟ್ಟು ಕಲಿಸಿ ದೂರ ಹೋಗಿ ಮೊಣಕಾಲೂರಿ, ತಂದೆಯೇ ನಿನಗೆ ಇಷ್ಟವಿದ್ರೆ ಈ ಪಾತ್ರೆ ನನ್ನನ್ನು ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲೆಂದನು. ಅಂದ್ರೆ ಅವನೇನು ಬಂದಿರೋದು, ತಂದೆಯ ಚಿತ್ತವನ್ನು ನೆರವೇರಿಸೋದು. ಏನು ಚಿತ್ತ?
ಇಡೀ ಲೋಕ ಪಾಪ ಮಾಡಿದ್ದೀವಿ, ನಾವೆಲ್ಲರೂ ಪಾಪ ಮಾಡಿದ್ದೀವಿ. ನಮ್ಮ ಪಾಪ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನ ಯಜ್ಞದ ಕುರಿಯಾದಾತನಾಗಿ ಕನ್ಯೆ ಮರಿಯಳಲ್ಲಿ ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ಯಾಕಾಗಿ? ಮನುಷ್ಯರ ಪಾಪ ವಿಮುಕ್ತಿ ಆಗ್ಬೇಕಂದ್ರೆ, ಮನುಷ್ಯರ ಪಾಪದಿಂದ ಬಿಡುಗಡೆ ಹೊಂದಬೇಕಂದ್ರೆ ಮನುಷ್ಯನ ರಕ್ತನೇ ಬೇಕು. ಅದು ಪರಿಶುದ್ಧ ರಕ್ತ ಆಗಿರ್ಬೇಕು. ಅದು ಯಾವ ಪಾಪ ಮಾಡಿರಬಾರ್ದು. ಆ ಪಾಪ ರಹಿತವಾದ ಒಂದು ಮನುಷ್ಯನ ರಕ್ತ ಮನುಷ್ಯರ ಪಾಪವನ್ನು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಈ ಲೋಕದಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಪಾಪಿಗಳೇ. ಯಾರ ರಕ್ತ ಪರಿಶುದ್ಧ ಇಲ್ಲ, ಅದಕ್ಕೆ ತಂದೆಯಾದ ದೇವರು ತನ್ನ ಏಕೈಕ ಮಗನನ್ನು ಕನ್ಯೆ ಮರಿಯಳಲ್ಲಿ ಈ ಕಡೆ ಕಳಿಸ್ಕೊಟ್ಟು ಆತನು 33 ವರ್ಷ ನಮ್ಮ ಮಧ್ಯದಲ್ಲಿ ಜೀವಿಸ್ತಾನೆ. ಯಾವ ಪಾಪ ಮಾಡಲಿಲ್ಲ, ಯಾವ ಪಾಪ ಮಾಡಲಿಲ್ಲ. ಆತನು ಪರಿಶುದ್ಧನಾಗಿದ್ದನು. ಬೈಯೋರ್ನು ಬೈಲಿಲ್ಲ, ಒಡೆಯೋರ್ನು ಹೊಡಿಲಿಲ್ಲ, ನಿಂದಿಸಲಿಲ್ಲ, ದೂಷಿಸಲಿಲ್ಲ. ಎಲ್ಲರಿಗೂ ಏನಂತ ಆತ್ಮೀಯನಾಗಿದ್ದ. ಇಡೀ ಲೋಕ ರಕ್ಷಣೆಗಾಗಿ ಆತನು ಯಜ್ಞದ ಕುರಿಯಾದತನಾಗಿ ಲೋಕಕ್ಕೆ ಬಂದಿರ್ತಾನೆ. ಪ್ರಿಯ ನನ್ನ ಸಹೋದರ ಸಹೋದರಿ, ಅಲ್ಲಿ ಏನಾಗುತ್ತಂದ್ರೆ ಯಾರು ಯೇಸು ಕ್ರಿಸ್ತನ ಅಲ್ಲಿ ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಇಡೀ ಲೋಕಕ್ಕಾಗಿ ಸಕಲ ಜನ ಕುಲ ಭಾಷೆಗಳವರು ಅವ್ರನ್ನೆಲ್ಲರೂ ರಕ್ಷಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸುವುದಕ್ಕಾಗಿ ಆತನ ಈ ಲೋಕಕ್ಕೆ ಬಂದಿರ್ತಾನೆ. ಏನು ಎಲ್ಲರನ್ನ ಬಿಡುಗಡೆ ಕೊಡುವುದಕ್ಕಾಗಿ, ಎಲ್ಲರನ್ನ ರಕ್ಷಿಸುವುದಕ್ಕಾಗಿ ಆತನೇನ್ ಮಾಡ್ತಾನೆ, ಈ ಲೋಕಕ್ಕೆ ಬಂದಿರ್ತಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ನಾವು ಏನಾಗಿದೆ ಅಂದ್ರೆ ಪ್ರಿಯನ ಇಲ್ಲಿ ನಾವು ನೋಡ್ತೀವಿ, ಒಂದು ಪ್ರಕಟಣೆಯಲ್ಲಿ ಒಂದು ಮಾತಿದೆ. ಅದು ಏನಂತ ಅಂದ್ರೆ ಎಲ್ಲ ಕುಲ ಜನರಿಗಾಗಿ ಆತನು ಈ ಲೋಕಕ್ಕೆ ಮನುಷ್ಯ ಕುಮಾರನಾಗಿ ಬಂದು ಏನ್ ಮಾಡ್ತಾನೆ, ತನ್ನ ರಕ್ತದಿಂದ ಎಲ್ಲರೂ ಕೊಂಡ್ಕೊಳ್ತಾನೆ ಎಂಬುದಾಗಿ ಒಂದು ಕೀರ್ತನೆ ಇದು ಪ್ರಕಟಣೆಯಲ್ಲೇ ಇದೆ. ಹಾಗಾಗಿ ಎಲ್ಲಾ ಕುಲ ಜನಾಂಗ ಭಾಷೆಗಳಿಗಾಗಿ ತನ್ನ ರಕ್ತವನ್ನು ಸುರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದನೆಂಬುದಾಗಿ ಆತನ ಪ್ರಿಯ ನನ್ನ ಸಹೋದರ ಸಹೋದರರೇ, ಅಲ್ಲಿ ಏನಾಗುತ್ತಂದ್ರೆ ದೇವರು ಆತನ ಏನ್ ಮಾಡ್ತಾನೆ, ಒಂದು ತನ್ನ ಕಾರ್ಯ ನೆರವೇರಿಸುವುದಕ್ಕಾಗಿ ಯಜ್ಞದ ಕುರಿಯಾದಾತನಾಗಿ ಈ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ 5ನೇ ಅಧ್ಯಾಯ 9ನೇ ವಚನ. ಪ್ರಕಟಣೆ 5ನೇ ಅಧ್ಯಾಯ 9ನೇ ವಚನ ಏನ್ ಹೇಳ್ತದೆ? ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರಿಂದನು. ಅಂದ್ರೆ ನಿನ್ನ ರಕ್ತದಿಂದ, ಅಂದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನ ಎಲ್ಲರನ್ನು ಪರಿಶುದ್ಧರಾಗಿ ಮಾಡುವುದಕ್ಕಾಗಿ ಪರಲೋಕಕ್ಕೆ ಕರ್ಕೊಂಡೋದಕ್ಕಾಗಿ ಯೇಸು ಕ್ರಿಸ್ತನಿಗೆ ಲೋಕ ಕಳಿಸ್ಕೊಟ್ಟಿದ್ದಾನೆ. ಆದ್ರೆ ಪ್ರಿಯ ನನ್ನ ಸಹೋದರರೇ, ಅಲ್ಲಿ ನಾವು ನೋಡ್ತೇವೆ ಫಿಲಿಪಿಯವರು ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ 2ನೇ ಅಧ್ಯಾಯ ಫಿಲಿಪಿ 2ನೇ ಅಧ್ಯಾಯ 9, 10, 8, 9, 10 ವಚನಗಳಲ್ಲಿ ಏನ್ ಹೇಳ್ತದೆ ಅಲ್ಲಿ? ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಹೇಳ್ತಾನೆ ಎಲ್ಲಾ ಹೆಸರುಗಳಿಗಿಂತ ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರು ಶ್ರೇಷ್ಠವಾದ ಹೆಸರನ್ನು ಆತನ ದಯಪಾಲಿಸಿ. ಎಲ್ಲಾ ಹೆಸರು ಈ ಲೋಕದಲ್ಲಿ ಮೇಲಿನ ಹೆಸರು ಯಾವುದೂ ಇಲ್ಲ. ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನಿಗೆ ಏಕ ಸ್ಥಾನವನ್ನು ಕೊಟ್ಟಿದ್ದಾನ. ಕಾರಣ ಆತನು ನಿನ್ನ ನನ್ನ ನಮ್ಮೆಲ್ಲರ ಪಾಪ ವಿಮೋಚನಕ್ಕಾರ್ಥವಾಗಿ ತಂದೆ ಚಿತ್ತವನ್ನು ನೆರವೇರಿಸೋದಕ್ಕಾಗಿ ಬಂದಿದ್ದಕ್ಕೆ, ತಂದೆ ಚಿತ್ತವನ್ನು ನೆರವೇರಿಸಿದ ಏನು ಕಲ್ವಾರಿ ಶಿಲುಬೆ ಮೇಲೆ ಅದು ಘೋರವಾದ ಪಾಪಗಳು, ದೇಶಕ್ಕೆ ದೇಶ ದ್ರೋಹ ಮಾಡಿದಂಥವ್ರು, ರಾಜರಿಗೆ ದ್ರೋಹ ಮಾಡಿದಂಥವ್ರು, ಪ್ರಜೆಗಳು ದ್ರೋಹ ಮಾಡಿದಂಥವ್ರ ಕಠಿಣವಾದ ಶಿಕ್ಷೆ ಅದು. ಅಂತದ್ದು ಯಾವ ಪಾಪ ಮಾಡಿದಂತ ಯೇಸು ಕ್ರಿಸ್ತನಿಗೆ ಆ ಶಿಲುಬೆ ಮರಣ ಕೊಟ್ಟಿದ್ದಂದ್ರೆ ನನ್ನ ನಿನ್ನ ನಮ್ಮೆಲ್ಲರ ಪಾಪವನ್ನು ಆತನ ಹೆಗಲ ಮೇಲೆ ಹಾಕೊಂಡಿದ್ದ.
ಹಾಗಾಗಿ ಆ ಒಂದು ಪಾಪದಿಂದ ವಿಮುಕ್ತಿಗೊಳಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬರಬೇಕಾಯಿತು, ದೇವರ ಚಿತ್ತವನ್ನು ನೆರವೇರಿಸಬೇಕಾಗಿತ್ತು. ಅದಕ್ಕೆ ನಿನ್ನ ಚಿತ್ತದಂತೆ ಆಗ್ಲಿ, ನನ್ನ ಚಿತ್ತವೇನಲ್ಲ. ನೀನ್ ಏನ್ ಶಿಕ್ಷೆ ಕೊಟ್ಟರು ನಾನು ಓದ್ಕೊಳ್ತೇನೆ ಅಂತೇಳಿ ನೀನು ನಾನು ಕೊಡುವಂತ ಆ ಶಿಕ್ಷೆಯನ್ನ ಆ ಯೇಸು ಕ್ರಿಸ್ತ ನಿನ್ನ ಕೈಗಳು ನನ್ನ ಕೈಗಳು ಮಾಡಿದ ಪಾಪಕ್ಕೆ ಕೈಗಳಿಗೆ ಮಾಡೆ, ಕಾಲಗಳು ಮಾಡಿದ ಪಾಪ ಕಾಲಗಳಿಗೆ ಮಾಡೆ, ಏನು ಮತ್ತೆ ಶರೀರ ಮಾಡಿದಂತ ಶರೀರಕ್ಕೆ 39 ಚಡಿಯೇಟುಗಳು, ತಲೆ ನಮ್ಮ ಮೆದುಳು ಆಲೋಚನೆ ಮಾಡಿದ ಮುಳ್ಳಿನ ಕಿರೀಟ, ನಮ್ಮ ಹೃದಯ ಮಾಡಿದ ಪಾಪಕ್ಕೆ ಏನೋ ಬರ್ಜಿಯಿಂದ ಪಕ್ಕೆಯ ತಿವಿತ, ಈ ರೀತಿ ಅದನ್ನೆಲ್ಲ ನೋವನ್ನು ಅನುಭವಿಸಿ ನಿನಗೋಸ್ಕರ ನನಗೋಸ್ಕರ ಆ ಕಲ್ವರಿ ಶಿಲ್ಬೆಲೆ ಕೊನೆ ಹನಿ ರಕ್ತ ಕೂಡ ಆತ ನನಗೋಸ್ಕರ ಸುರಿಸಿದನು. ಹಾಗಾಗಿ ಆ ತಂದೆಯ ಚಿತ್ತವನ್ನು ನೆರವೇರಿಸಿದ್ದಕ್ಕಾಗಿ ಎಲ್ಲ ಹೆಸರಿಗಿಂತ ಉನ್ನತ ಶ್ರೇಷ್ಠವಾದ ಹೆಸರನ್ನು ಆತನ ಕೊಟ್ಟು, ಆದದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಇರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಶ್ರೇಷ್ಠ ಹೆಸರು ತಗೊಂಡು ಸ್ವರ್ಗದಲ್ಲಿರೋಂಥವ್ರಿಗೂ ಮರ್ತ್ಯದಲ್ಲಿರೋಂಥವ್ರಿಗೂ ಪಾತಾಳದಲ್ಲಿರೋ ಎಲ್ಲರಿಗೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬೀಳಬೇಕು. ಶ್ರೇಷ್ಠ ಹೆಸರು ಆತನ್ ಬಿಟ್ರೆ ಏನಿಲ್ಲ. ಯೇಸು ಕ್ರಿಸ್ತನೇ ನಿನಗೂ ನನಗೂ ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಆ ಬಿಳಿ ಸಿಂಹಾಸನ ಮೇಲೆ ಕುತ್ಕೊಂಡು ಕಬ್ಬಿಣ ಕದೆಯನ್ನು ತೆಗೆದುಕೊಂಡು ನ್ಯಾಯ ತೀರ್ಪು ಮಾಡುವ ಆತನಾಗಿದ್ದಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ಆ ಒಂದು ಸ್ಥಾನ ತಂದೆಯಾದ ದೇವರು ಯೇಸು ಕ್ರಿಸ್ತನ್ ಕೊಡ್ತಾರೆ. ಏನಂತ? ನನ್ನದೆಲ್ಲ ನಿನ್ನದೇ. ಯೇಸು ಕ್ರಿಸ್ತನ ತಂದೆಯ ಚಿತ್ತವನ್ನು ನೆರವೇರಿಸಿದ, ಆ ತಂದೆಯ ಚಿತ್ತವನ್ನು ನೆರವೇರಿಸಿಕೆ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಸ್ಥಾನ ಕೊಟ್ಟ. ಹಾಗೆ ನೀನು ನಾನು ತಂದೆಯ ಮಾತು, ಆ ದೇವರ ಮಾತು ಕೇಳಿ ನಡೆಯುವಾಗ ಆ ಲೋಕದಲ್ಲಿರುವಂತ ಸಾಮಾನ್ಯ ಒಬ್ಬ ತಂದೆ ಏನ್ ಹೇಳ್ತಾರೆ? ಕಂದ, ನನ್ನದೆಲ್ಲ ನಿನ್ನದೇ. ಅಂದ್ರೆ ತಂದೆಯ ಮಾತು ಮೀರಿ ನಡೀಲಿಲ್ಲ ಅವು. ಹಾಗಾಗಿ ತಂದೆಯಲ್ಲಿರುವಂತ ಎಲ್ಲವನ್ನು ಮಗನ ಕೊಡ್ಲಿಕ್ಕೆ ಆತನ ತೀರ್ಮಾನ ಮಾಡ್ತಾನೆ. ಹಾಗೆ ಪ್ರಿಯರೇ, ನಾವು ಕೂಡ ಯೇಸು ಕ್ರಿಸ್ತನ ನಮ್ಮ ತಂದೆ ಆಗಿರೋರು, ಆ ತಂದೆಯಾದ ದೇವರು ನಾವು ವಿಧೇಯರಾಗಿ ಜೀವಿಸುವಾಗ ಆ ಪರಲೋಕದಲ್ಲಿ ಈ ಲೋಕ ನಮ್ಗೆ ಶಾಶ್ವತವಲ್ಲ, ಪರಲೋಕ ಶಾಶ್ವತ. ಆ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನ ನಿನಗೂ ನನಗೂ ಕೊಡ್ಲಿಕ್ಕೆ ಸಿದ್ಧನ. ಆತನ ಹೇಳ್ತಾ ಇದ್ದಾನೆ, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಪ್ರಿಯ ನನ್ನ ಸಹೋದರರೇ, ತಂದೆ ಹತ್ರ ಇರೋದೆಲ್ಲ ನಾವು ಪಡ್ಕೋಬೇಕಂದ್ರೆ, ಆ ತಂದೆ ಹತ್ರ ಇರೋದೆಲ್ಲ ನೀನು ಪಡ್ಕೋಬೇಕಂದ್ರೆ ನೀನು ತಂದೆ ಚಿತ್ತದಂತೆ ನಡ್ಕೋಬೇಕು. ಆ ದೇವರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡಿಬೇಕು. ಅನೇಕರಿಗೆ ಫೋನ್ ಮಾಡಿದೆ, ಬರ್ತೀವಂದ್ರು. ಆದ್ರೆ ಕೆಲವರು ಹಾಸ್ಪಿಟ್ಲಲ್ಲೇ ಇದ್ರ ಪಕ್ಕದಲ್ಲೇ, ಆದ್ರೆ ಬಂದಿಲ್ಲ. ಹಾಗೆ ತಂದೆ ಚಿತ್ತ ಈ ಮಾತು ಮತ್ತೆ ಅವ್ರು ಕೇಳಕ್ಕಾಗುತ್ತಾ? ಇಲ್ಲ, ಅವಕಾಶ ಸಿಗೋದಿಲ್ಲ. ಹಾಗಾಗಿ ದೇವರಿಗೆ ಸನ್ನಿಧಿಗೆ ಮೊದಲನೇ ಸ್ಥಾನ ಕೊಡಬೇಕು. ಯಾರು ದೇವರ ಸ್ಥಾನ ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾರೋ ಅವ್ರು ಖಂಡಿತ ಪರಲೋಕದಲ್ಲಿ ಮೊದಲನೇ ಸ್ಥಾನ ಕೊಡ್ತಾನೆ. ತಂದೆಯಲ್ಲಿರೋ ಎಲ್ಲವನ್ನು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲು ದೇವರಿಗೆ ಮೊದಲನೇ ಸ್ಥಾನ, ಆಮೇಲೆ ಗಂಡ, ಆಮೇಲೆ ಹೆಂಡತಿ, ಆಮೇಲೆ ತಂದೆ ತಾಯಿಗಳು, ಆಮೇಲೆ ಇತರ ಎಲ್ಲವನ್ನು. ಹಾಗಾಗಿ ಯಾರು ದೇವರ ಸ್ಥಾನ ಕೊಡ್ತಾರೋ ಅವ್ರಿಗೆ ಹೇಳ್ತಾರೆ, ಕಂದ, ನನ್ನದೆಲ್ಲ ನಿನ್ನದೇನಪ್ಪ. ಪರಲೋಕದಲ್ಲಿ ನಾನು ಏನೇನು ಇಟ್ಟಿದ್ದೀನೋ ಅದೆಲ್ಲ ನೀನು ಕೊಡ್ತೀನಿ. ಹಲ್ಲೆಲೂಯಾ. ನನ್ನ ಸಹೋದರ ಸಹೋದರಿ, ಆ ಒಂದು ಮಹಾಭಾಗ್ಯ ದೇವರು ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾನೆ. ನೀನು ಸಿದ್ಧರಾಗು, ನೀನು ಸಿದ್ಧನಾಗು. ನನ್ನ ಸಹೋದರ, ನೀನು ಸಿದ್ಧರಾಗು. ತಂದೆಯ ಚಿತ್ತವನ್ನು ನೆರವೇರಿಸು. ತಂದೆಯಲ್ಲಿರುವ ಎಲ್ಲ ನೀನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಅಪ್ಪ, ಲೋಕಾನುಸಾರವಾದ ಒಬ್ಬ ಸಾಮಾನ್ಯ ತಂದೆ, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದೀನಿ, ನನ್ನದೆಲ್ಲ ನಿನ್ನದೇ. ಕಾರಣ ತಂದೆಯ ಮಾತನ್ನು ಬಿಟ್ಟು ಹೋಗದೆ ತಂದೆಯ ಬಳಿಯಲ್ಲೇ ಇದ್ದಿದ್ದರಿಂದ ಆ ಒಂದು ಬಿರುದು ಆತನ ಪಡ್ಕೊಂಡ ಸ್ವಾಮಿ. ಅಪ್ಪ ಏಸಯ್ಯ, ನೀನು ತಂದೆಯ ಚಿತ್ತವನ್ನು ನೆರವೇರಿಸಿ ತಂದೆಯಲ್ಲಿರುವ ಎಲ್ಲ ಸಕಲ ಅಧಿಕಾರವನ್ನು ನೀನು ಹೊಂದಿಕೊಂಡಿದ್ದೀಯಪ್ಪ. ಶ್ರೇಷ್ಠ ಸ್ಥಾನವನ್ನು ನೀನು ಪರಲೋಕದಲ್ಲಿ ಏಕಪುತ್ರನಾಗಿ ನೀನು ತಗೊಂಡಿದ್ದೀಯಪ್ಪ. ಕಾರಣ ತಂದೆಯ ಚಿತ್ತವನ್ನು ನೆರವೇರಿಸಿದ್ದೀಯಪ್ಪ. ಹಾಗೆ ನಾವು ಕೂಡ ಅಪ್ಪ ಈ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳು
ನಿನ್ನ ಮಗನು ನಿನ್ನ ಮಗಳಪ್ಪ, ನಿನ್ನ ವಾಕ್ಯವನ್ನು ಕೇಳುವಂತ ಮಕ್ಕಳು ಅಪ್ಪ ನಿನ್ನ ಹತ್ರ ಇದ್ದು ನಿನ್ನ ಆಜ್ಞೆಯನ್ನು ಕೈಕೊಂಡು ನಡೆಯಿದ್ದು ಮೊದಲನೇ ಸ್ಥಾನ ನೀನು ಕೊಟ್ಟು ಅಪ್ಪ ನಿನ್ನಲ್ಲಿರುವ ಎಲ್ಲ ಆಶೀರ್ವಾದಗಳು ಹೊಂದಿಕೊಳ್ಳುವಂತೆ ಎಲ್ಲವನ್ನು ಹೊಂದಿಕೊಳ್ಳುವ ಹಾಗೆ ಪ್ರತಿಯೊಬ್ಬ ಮಗಳನ್ನಪ್ಪ ನೀನು ಆಶೀರ್ವದಿಸಪ್ಪ. ನೀನು ಒಳ್ಳೆ ದೇವರು, ಒಳ್ಳೆ ಕಾಡ್ ಮಾಡು. ಎಲ್ಲಾ ಮಹಿಮೆಯನ್ನು ಸಲ್ಲಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್.